ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ಯೂರಿನಲ್ಲಿ ಪ್ರೋಟೀನ್ ಲೀಕೇಜ್ ಆಗ್ತಾಯಿದ್ರೆ ಅದಕ್ಕೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಅದಕ್ಕೆ 2 ಕಲರ್ ಬೇಕು, ಒಂದು ಹಳದಿ ಮತ್ತೊಂದು ಸ್ಕೈ ಬ್ಲೂ. ಒಂದು ಹಳದಿ ಒಂದು ಸ್ಕೈ ಬ್ಲೂ. ಯೂರಿನಲ್ಲಿ ಪ್ರೋಟೀನ್ ಲೀಕೇಜ್ ಆಗಿದ್ರೆ 2 ಕಲರಿಂದ ಪರಿಹಾರ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಸ್ಕೈ ಬ್ಲೂ ಹಚ್ಬೇಕು. ಇದು ಸ್ಕೈ ಬ್ಲೂ ಹಚ್ಬೇಕು ಸ್ಟಮಕ್ ರಿಫ್ಲೆಕ್ಸಿಗೆ, ಸ್ಕೈ ಬ್ಲೂ. ಅದೇ ರೀತಿ ನಿಮ್ಮ ಬಲಗೈಯ ತೋರು ಬೆರಳು ಈ ಮಧ್ಯ ಜಂಟ್ ಕೆಳಗೆ ಇಲ್ಲಿ ಹಳದಿ ಹಚ್ಬೇಕು, ಸ್ಟಮಕ್ ರಿಫ್ಲೆಕ್ಸ್ಗೆ. ಇಲ್ಲಿ ಎಲ್ಲೋ ಕಲರ್ ಹಚ್ಬೇಕು. ಇದು ಸ್ಟಮಕ್ ರಿಫ್ಲೆಕ್ಸ್, ಇಲ್ಲಿ ಎಲ್ಲ ಹಚ್ಬೇಕು. ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಹಚ್ಬೇಕು. ಅದೇ ನಿಮ್ಮ ಬಲಗೈ ತೋರು ಬೆರಳ ಈ ಮಧ್ಯ ಜಂಟ್ ಕೆಳಗಡೆ ಇಲ್ಲಿ ಎಲ್ಲೋ ಕಲರ್ ಹಚ್ಬೇಕು. ಅದೇ ರೀತಿ ನಿಮ್ಮ ಕಾಲಲ್ಲಿ ಅಂಕಲ್ ಹತ್ರ K3 ಅಂತ ಒಂದು ಪಾಯಿಂಟ್ ಬರುತ್ತೆ, ಕಿಡ್ನಿ 3 ಅಂತೇಳಿ. ಅದು ಗೂಗಲಾಗಿ ಹೋಗಿ ಹೊಡೆದ್ರೆ K3 ಅಂತ ಹೊಡೆದ್ರೆ ಅದೊಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟನ್ನು 20 ಸರಿ ಹೆಬ್ಬೆಟ್ಟಲ್ಲಿ ಪ್ರೆಸ್ ಮಾಡ್ಬೇಕು 2 ಕಾಲಲ್ಲಿ. ಇದು ವಾರಕ್ಕೆ 3 ದಿನ ಮಾಡ್ಬೋದು. ಆ ಪಾಯಿಂಟ್ 20 ಸರಿ ಪ್ರೆಸ್ ಮಾಡ್ತಾ ಬಂದರೆ ಯೂರಿನ್ ಪ್ರೋಟೀನ್ ಲೀಕೇಜ್ ಅದು ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ. ಮೊದಲು ನಿಮ್ಮ ಸ್ಟಮಕ್ ರಿಫ್ಲೆಕ್ಸ್ಗೆ ಇಲ್ಲಿ ಸ್ಕೈ ಬ್ಲೂ ಹಚ್ಬೇಕು, 2 ಹಚ್ಚಿ ಇಲ್ಲಿ 2 ಈ ಜಾಗದಲ್ಲಿ ಈ ರೀತಿ 2 ಹಚ್ಬೇಕು. ಅದೇ ನಿಮ್ಮ ಬಲಗೈ ತೋರ್ಗಳು ಮಧ್ಯ ಜಂಟ್ ಕೆಳಗಡೆ ಎಲ್ಲ ಹಚ್ಬೇಕು ಹಳದಿ. ಅದು ಕಾಲಲ್ಲಿ K3 ಅಂತ ಪಾಯಿಂಟ್ ಬರುತ್ತಲ್ಲ, ಆ K3 ಪಾಯಿಂಟ್ನ ವಾರಕ್ಕೆ 3 ದಿನ 20 ಸರಿ ಒಂದೊಂದು ಕಾಲನ್ನ ಪ್ರೆಸ್ ಮಾಡ್ಬೇಕು. 2 ಕಾಲಲ್ಲಿ ಒಂದು ಕಾಲಲ್ಲಿ 20 ಸರಿ 2 ಕಾಲದಿಂದ ಆ ಥರ ಮಾಡ್ತಾ ಬಂದರೆ ವಾರಕ್ಕೆ 3 ದಿನ ಮಾಡ್ತಾ ಬಂದರೆ ಇದು ಪ್ರೋಟೀನ್ ಲೀಕೇಜ್ ಆಗೋದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.